ನಮಸ್ಕಾರ ವೀಕ್ಷಕರೇ, ಇಂದು ರಾಣೆಬೆನ್ನೂರು ನಗರದಲ್ಲಿ ರೈತರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಲು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಪಾಟೀಲ್ ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಸಹ ಭಾಗವಹಿಸಿದ್ದರು. ಆದರೆ ಪತ್ರಿಕಾಗೋಷ್ಠಿ ನಡೆಸಲು ಬಂದ ಸಂದರ್ಭದಲ್ಲಿ ಬಿಜೆಪಿ ಕಚೇರಿ ಬಾಗಿಲು ಮುಚ್ಚಿರುವುದು ಗಮನ ಸೆಳೆಯಿತು. ಹೀಗಾಗಿ ಕಚೇರಿ ಮುಂಭಾಗದಲ್ಲೇ ಸಂತೋಷ್ ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ರೈತರ ಸಮಸ್ಯೆಗಳು ಹಾಗೂ ಬೆಳೆ ಪರಿಹಾರದ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ರೈತರ ಸಂಕಷ್ಟಗಳಿಗೆ ಶೀಘ್ರ ಸ್ಪಂದಿಸಿ ಪರಿಹಾರ ನೀಡಬೇಕು ಎಂದು ಅವರು ಸರ್ಕಾರವನ್ನು ಆಗ್ರಹಿಸಿದರು. ಇದೇ ವೇಳೆ ಬಿಜೆಪಿ ಕಚೇರಿ ನಿಗದ ವಿಚಾರ ಸ್ಥಳೀಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಕಾರ್ಯಕರ್ತರಲ್ಲೂ ಕುತೂಹಲ ಮೂಡಿಸಿದೆ. ಹಾಗಾದರೆ ಇನ್ನು ಏನೇನು ಹೇಳಿದರೂ ತಿಳಿಯೋಣ ಬನ್ನಿ. ಈಗಲೂ ಕೂಡ ಬಿಜೆಪಿ ಕಚೇರಿ ಬೇಗ ಜಡಿದಿರ್ತಕ್ಕಂಥದ್ದು ಮತ್ತು ನಿಮ್ಮನ್ನು ಮೇಲ್ನೋಟಕ್ಕೆಲ್ಲ ಒಂದು ಕಡೆ ಕಡೆಗಣಿಸ್ತಂಗೆ ಸುಮ್ಮನೆ ನೀವು ಕಾಟಾಚಾರಕ್ಕೆ ನಮ್ಮ ಬಿಜೆಪಿ ಕಚೇರಿಯಲ್ಲಿ ನೀವು ಪ್ರೆಸ್ ಮೀಟ್ ಅಂತ ಕರೆಸಿರೋದು ಎಲ್ಲ ಒಂದು ಕಡೆ ಗೊಂದಲ ಕಾರಣ ಆಗಿತ್ತಿದೆ ಅಂತ. ಇಲ್ಲ, ಈಗ ನಾವು ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೂ ನಾನು ತಂದಿದ್ದೀನಿ. ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ, ಮೊನ್ನೆ ಅಕಾಲಿಕ ಮಳೆಯಿಂದ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭತ್ತ, ಅಡಿಕೆ ಮತ್ತು ತೋಟಗಾರಿಕೆ ಸಿರಿಕಲ್ಚರ್ ಬೆಳೆ ಎಲ್ಲ ಹಾಳಾಗಿತ್ತು. ನೀವು 8 ದಿನದೊಳಗೆ ಪರಿಹಾರ ಕೊಡಲಿಲ್ಲ ಅಂದರೆ 8 ದಿನದಾಗ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಸರ್ಕಾರದ ಪುಣ್ಯಾರಾಧನೆ ಮಾಡ್ತೇವೆ, ತಿಥಿ ಮಾಡ್ತೇವೆ. ಯಾಕಂದ್ರೆ ಕಷ್ಟ ಸುಖ ಕೇಳಲಾರ್ದ್ರೆ ಸತ್ತಿರ್ತಾರೆ ಅಂತ ತಿಳ್ಕೊಂತೀವಿ ಅಂತ ಹೇಳಿ ನಾವು ಪುಣ್ಯಾರಾಧನೆ ಮಾಡ್ತೀವಿ ಸರ್ಕಾರದ್ದು ಅಂತ ನಾವೆಲ್ಲ ಅನೌನ್ಸ್ ಮಾಡಿದ್ವಿ. ಆ ದೆಸೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲ ಕಡೆ ತಾಲೂಕಿನಾದ್ಯಂತ ಹೋಗಿ ಸರ್ವೆ ಮಾಡಿ ನಾವು 30-31ನೇ ತಾರೀಕು ಒಳಗಾಗಿ ಪರಿಹಾರ ಕೊಡ್ತೀವಿ ಅಂದಿದ್ರು. ಆ ಪರಿಹಾರ ಪಡೆಯುವ ದೆಸೆಯಲ್ಲಿ ಈಗ ತಲೆ 7ನೇ ತಾರೀಕು ತಾಲೂಕಿನಾದ್ಯಂತ ಒಬ್ಬ ರೈತರಿಗೂ ₹1 ಹಣ ಇವತ್ತಿಗೆ ಸಂದಾಯ ಆಗಿಲ್ಲ. ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಮುಂದೆ ಸರ್ಕಾರಕ್ಕೆ ಎಚ್ಚರಗೊಳಿಸ್ಬೇಕಲ್ಲ. ಅವ್ರು ಮೋಸ್ಟ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಗೊಂದಲದಲ್ಲಿದ್ದರು, ಯಾವ ಗೊಂದಲದಲ್ಲಿದ್ದರೂ ನಮಗೆ ಐಡಿಯಾ ಇಲ್ಲ. ಸೊ ಈಗ ಸರ್ಕಾರನೂ ಸ್ಥಿರ ಆಗಿದೆ, ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿದೆ. ರೈತ ಸಂಕಷ್ಟದಲ್ಲಿದ್ದಾರೆ. ಮೊನ್ನೆ ಆ ಭಾಗದಲ್ಲಿ ಏನು ಅಕಾಲಿಕ ಮಳೆ ಆಗಿತ್ತು, ಆ ಭಾಗದಲ್ಲಿ ನೀವು ರೈತರ ಭತ್ತ ಇಳುವರಿ ಎಷ್ಟು ಬಂದವ ಅಂತ ಕೇಳ್ರಿ. 10, 2, 8 ಈ ಥರ ಇಷ್ಟು ಚೀಲ ಭತ್ತ ಬಂದ್ರೆ ರೈತರು ಬದುಕಲ್ಲ ಹೆಂಗೆ? ರೈತರ ಜೀವನ ಹೆಂಗೆ? ನೀವು 30ನೇ ತಾರೀಕು ಒಳಗಾಗಿ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಮತ್ತು ನೀವು ಮಾಡಬೇಕಲ್ಲ. ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟು ಹೋಗಲಿ, ಪರಿಹಾರ ಕೊಡೋದು ಮತ್ತೊಂದು ಕಡೆಗೆ ಇರಲಿ. ನೀವು ಟೋಟಲ್ ಅನಾಲಿಸಿಸ್ ಏನು ಮಾಡಿರಿ ಅದನ್ನಾರ ಹೇಳಬೇಕಲ್ಲ. ಎಷ್ಟು ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ, ಎಷ್ಟು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಎಷ್ಟು ಎಕರೆ ಪೂರ ಹಾಳಾಗಿದೆ, ಎಷ್ಟು ಎಕರೆ ಪಾರ್ಷಿಯಲಿ ಆಗಿದೆ, ಎಷ್ಟು ತೋಟಗಾರಿಕೆ ಬೆಳೆಗಳು ಹಾಳಾಗಿದ್ದಾವೆ, ಎಷ್ಟು ಸಿರಿಕಲ್ಚರ್ ಬೆಳೆ ಹಾಳಾಗಿದೆ ಅನ್ನೋದನ್ನು ಹೇಳಬೇಕು ಸರ್ಕಾರ, ಅಥವಾ ಜಿಲ್ಲಾಧಿಕಾರಿಗಳ ಹೇಳಬೇಕು, ಅಥವಾ ಶಾಸಕರೇ ಹೇಳಬೇಕು. ಅವ್ರು ಯಾರೂ ಆ ದೆಸೆಯಲ್ಲಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಸೊ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಈ ಕೂಡಲೇ ಪರಿಹಾರ ಕೊಡೋ ದೆಸೆಯಲ್ಲಿ ಫಸ್ಟು ಎಷ್ಟು ಹಾಳಾಗಿ ರೈತರ ಪರ ದನಿ ಎತ್ತೀವಿ. ರೈತರ ಪರ ದನಿ ಎತ್ತೋ ನಿಟ್ಟಿನಲ್ಲಿ ರೈತರ ಹೋರಾಟ, ಅವ್ರ ಪರ ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಥರದ ಅಡೆತಡೆಗಳು ಇರವೆ. ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡ್ಬೇಕಂತ ಇರ್ತೈತಿ, ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡಬಾರ್ದು ಅಂತ ಇರ್ತೈತಿ. ಹೀಗೆ ಹೋರಾಟ ಮಾಡಬೇಕು ಅನ್ನೋರು ಮಾಡಬೇಡ ಅನ್ನೋರ ನಡುವೆ ಇದು ವ್ಯತ್ಯಾಸಗಳು ಯಾವಾಗೂ ಇರ್ತದೆ. ಈಗ ನೀವು ಕಿಲಿ ಹಾಕಿದ ತಕ್ಷಣ ಏನು ರೈತರ ಪರ ನಾವು ದನಿ ಅಂತ ನಿಲ್ಲಲ್ಲ. ನಾವು ಮಾತು ಕೊಟ್ಟಿದ್ದೀವಿ 2023ರಲ್ಲಿ ಜನರ ಹತ್ರ ನಾವು ಹೋದಾಗ ನಿಮ್ಮ ಪರ ಧ್ವನಿಯಾಗಿ ಈ ಸಂತೋಷ್ ಪಾಟೀಲ್ ಯಾವತ್ತೂ ನಿಲ್ತಾನೆ ಅಂತ ನಿಲ್ಲುವಂಥ ಪ್ರಯತ್ನ ಮಾಡ್ತೀವಿ. ಇಡೀ ತಾಲೂಕಿನಾಗೆ ಯಾರ್ಯಾರು ರೈತ ವಿರೋಧಿ ಅದಿರಿ ನೀವೆಲ್ಲರೂ ಸೇರಿ ನನ್ನ ದನಿ ಹತ್ತಿಕ್ಕೆ ಪ್ರಯತ್ನ ಮಾಡಿದ್ರು ಸಂತೋಷ್ ಪಾಟೀಲ್ ರೈತರ ಪರ ಮಾತಾಡ್ತಾನೆ, ರೈತರಿಗೆ ಪರಿಹಾರ ಕೊಡಿಸೋ ದೆಸೆಯಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಸರಿ, ಅವರು ಅದನ್ನ ಕಿಲಿ ಹಾಕ್ಯಂದು ಹೋದರು, ಕಿಲಿ ಇಟ್ಕೊಂಡ್ರ ನಿರ್ಧಾರ ಮಾಡಬೇಕು. ಸಂತೋಷ್ ಪಾಟೀಲ್ ವೈಯಕ್ತಿಕವಾಗಿ ತನ್ನ ಅಪೇಕ್ಷೆಗೆ, ತನ್ನ ಅಭಿಪ್ರಾಯಕ್ಕೆ, ತನ್ನ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದಿಲ್ಲ. ಸಂತೋಷ್ ಪಾಟೀಲ್ ಈ ಪ್ರೆಸ್ ಮೀಟ್ ಕರೆದಿರೋದು ರೈತರ ಸಲುವಾಗಿ, ರಾಣೆಬೆನ್ನೂರು ತಾಲೂಕಿನ ರೈತ ಧ್ವನಿಯಾಗಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದಲ್ಲಿದ್ದು ಜನರಿಗೆ ನೋವಾದಾಗ ನಾವು ಸ್ಪಂದನೆ ಮಾಡಲಿಲ್ಲ ಅಂದರೆ ಅರ್ಥ ಇಲ್ಲ. ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಮುಖಂಡರು, ನಾವು ಭಾರತೀಯ ಜನತಾ ಅಲ್ಲ, ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ತಮಗೆ ಅನಿಸ್ತಾ ಇದೆ ಏನೋ ಅಂತ. ಅಲ್ಲ, ಸಂತೋಷ್ ಪಾಟೀಲ್ ನನ್ನ ತುಳಿಲಿ, ನನಗೇನು ಅಭ್ಯಂತರ ಇಲ್ಲ. ತುಳಿಯೋದು, ಹೇಳೋದು, ಬೆಳೆಯೋದು ಇರೋದೇ.
ನನ್ನ ಆಸೆಗೆ, ನನ್ನ ದನಿಯನ್ನು ಹಂಬಲಕ್ಕೆ ಈ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ರೈತರ ದನಿಯನ್ನು ತುಳಿಬೇಡ್ರಿ ಅಂತ ನಾನು ಮನವಿ ಮಾಡ್ತೇನೆ ಅವ್ರಿಗೆ ಅಷ್ಟೇ. ಕಳೆದ ಪ್ರೆಸ್ ಮೀಟ್ನಲ್ಲಿ ಸರ್ ಕಟ್ಟ ವ್ಯಕ್ತಿಗೂ ಪಾರ್ಟಿ ಆಫೀಸಲ್ಲಿ ಹಾಕಿದ್ದಾರೆ. ಇವತ್ತು ಮುಖ್ಯವಾಗಿರೋ ವ್ಯಕ್ತಿಗಳೇ ಬಂದು ಇಲ್ಲಿ ಪಾರ್ಟಿ ಹೊರ ನಿಂತ್ಕೊಂಡು ಪತ್ರಿಕಾಗೋಷ್ಠಿ ನಡೆತಿರೋದು ಬಿಜೆಪಿಗೆ ಎಲ್ಲ ಒಂದ್ ಕಡೆ ಕಪ್ಪು ಚಿಕ್ಕಾಗಿ ಪರಿಣಮಿಸುತ್ತಾ ಅಂತ. ಇಲ್ಲ, ಹೆಂಗಿರ್ತೈತಿ, ಕೆಲವೊಮ್ಮೆ ಎಕ್ಸಿಕ್ಯೂಟಿವ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ಸೀಟ್ ಇರ್ತದೆ. ಈ ಸಿನಿಮಾ ಥಿಯೇಟರ್ಗೆ ಹೋದಾಗ ಬಾಲ್ಕನಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಎಕ್ಸಿಕ್ಯೂಟಿವ್ ಕ್ಲಾಸ್. ಸರ್ ನಾವು ಈ ರೈತರ ಪರ ಇರೋ ಕ್ಲಾಸ್ ಫುಟ್ಪಾತ್, ನೀವು ನಮ್ಮ ಜೊತೆಗಿದ್ದೀರಿ, ನಾವು ನಿಮ್ಮ ಜೊತೆಗಿರುವಂತ ಕೆಲಸ ಮಾಡ್ತೀವಿ. ಸ್ವಪಕ್ಷದಲ್ಲೇ ನಿಮ್ಮನ್ನ ವಿರೋಧ ಪಕ್ಷದ ನಾಯಕರ ತರ 100% ಸೀಟೆ ಹೋರಾಟ ಮಾಡ್ರೆ ಗಾಂಧಿ ಕ್ಲಾಸ್ನೇರು. ನಾವು ಗಾಂಧಿ ಕ್ಲಾಸ್ನೇರ ಅಂತ ತಿಳ್ಕೊಂಡೇವಿ. ನಾವು ರೈತರ ಪರ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಜನರ ದನಿಯಾಗಿ ನಮ್ಮ ಉಸಿರು ಇರೋವರೆಗೂ ನಾವೆಲ್ಲ ಹೋರಾಟ ಮಾಡ್ತೀವಿ. ಸರಿ ಇವಾಗ ಭಿನ್ನ ಮತನ ತೋರಿಸಿದ್ರೆ ಎಲ್ಲ ಒಂದ್ ಕಡೆ ತಮ್ಮಲ್ಲೇ ಆಕ್ರೋಶ ಬಿಗ್ಲದ್ರೆ ಇವ್ರು ಅಪೋಸಿಷನ್ ಪಾರ್ಟಿನ ಪ್ರಶ್ನೆ ಮಾಡೋದು ಯಾವಾಗ? ಆಡಳಿತ ವೈಖರಿನ ಕಾರ್ಯರೂಪಕ್ಕೆ ತರೋದರಲ್ಲಿ ತಪ್ಪುಗಳನ್ನು ಹುಡುಕೋದು ಹೆಂಗೆ ಅಂತ? ಇಲ್ಲ, ಇದು ಭಿನ್ನ ಮತ ಅಂತಿಲ್ಲ. ಇದು ಭಿನ್ನ ಮತದ ಪ್ರಶ್ನೆ ಅಲ್ಲ, ಇದು ವ್ಯತ್ಯಾಸದ ಪ್ರಶ್ನೆ, ಆದ್ಯತೆಯ ಪ್ರಶ್ನೆ. ನಮಗೆ ರೈತರದ ಆದ್ಯತೆ ಮುಖ್ಯ ಇದೆ. ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಹೋರಾಟಗಳು ಮುಖ್ಯ ಇರ್ತವೆ. ಅವ್ರಿಗೆ ಯಾರು ಎದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾರೋ ಆ ದಶೆಯಲ್ಲಿ ಹೋರಾಟ ಮಾಡ್ತಾರೆ. ನಾವು ರೈತರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿವಿ, ರೈತರ ಪರ ನಿಲುವಿಗೆ ಹೆಚ್ಚು ಆದ್ಯತೆ ಕೊಟ್ಟಿವಿ, ಅವ್ರ ಪರ ದನಿ. ಸರ್, ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ, ಗೌರವಾನ್ವಿತ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಹೇಳಿದ್ದೀವಿ, ಹಿಂಗೆ ಪರಿಹಾರ ಕೊಡ್ತೇವೆ ಅಂದಿದ್ರು ಜಿಲ್ಲಾಧಿಕಾರಿಗಳು. ಪರಿಹಾರ ಕೊಟ್ಟಿಲ್ಲ. ಅವರು ಪರಿಹಾರ ಕೊಡಲಾರ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ನಾವು ವಿರೋಧ ಪಕ್ಷದಲ್ಲಿ ಪ್ರತಿಭಟಿಸಬೇಕು ಅಂತ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ನಿಮ್ಮ ಉದ್ದೇಶ ಏನು ಸ್ವಾರ್ಥನೂ ಕೂಡಿಲ್ಲ, ಏನಿಲ್ಲ, ರೈತರ ಪರ ಕೂಡಿದೆ, ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ನಾವು ಈಗ ನಮ್ಮ ಅಧ್ಯಕ್ಷರು, ನಗರ ಮಂಡಲದ ಅಧ್ಯಕ್ಷರು ಪಾಪ ಇಲ್ಲೇ ಇದ್ದಾರೆ. ಅವ್ರ ಹತ್ರನೂ ಮೋಸ್ಟ್ಲಿ ಕೀಲಿ ಮಿಸ್ಸಿಂಗ್ ಇರ್ಬೋದು. ಕೆಲವೊಮ್ಮೆ ನಾವೆಲ್ಲ ಮಜ್ಜಿಗೆ ಅತ್ತಿ ಕತ್ತಿ ಕೇಳಿದ್ವಿ. ಯಾರು ಮಜ್ಜಿಗಿಲ್ಲ ಅಂತ ಹೇಳ್ಬೇಕಂದ್ರೆ ನಾನೇ ಹೇಳ್ಬೇಕು ಅನ್ನೋ ಪರಿಸ್ಥಿತಿ ಇರ್ತದೆ. ಆ ಥರದ ವಾತಾವರಣನೂ ನಿರ್ಮಾಣ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನಾವು ಸಾಕಿನ ಹೆಚ್ಚು ನನ್ನ ಹೊರಗೆ ಹಾಕ ಹಂಬಲದಲ್ಲಿ ತಾಲೂಕಿನ ರೈತರನ್ನು ಹೊರಗೆ ಹಾಕಿರಿ, ನೀವು ಹೊರಗೆ ಹೋಗಿದ್ದೀರಿ ಅನ್ನೋ ಹೆದರಿಕಿದೆ ನನಗೆ ಅಷ್ಟೇ. ನನ್ನ ಹೊರಗೆ ಹಾಕ ಹಂಬಲದಲ್ಲಿ ತಾಲೂಕು ರೈತರನ್ನ, ತೊಂದರೆಯಲ್ಲಿರುವಂಥ ಕಾರ್ಯಕರ್ತರನ್ನ ಅವ್ರನ್ನೂ ಹೊರಗೆ ಹಾಕಿ ನೀವು ಹೊರಗೆ ಹೋಗಿದ್ದೀರಿ ಅಂತ ಆತಂಕ ಇದೆ ನನಗೆ. ಅದು ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ.